ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ಪುಟ್ಟ ವಿಡಿಯೋ ಆಗಿರುತ್ತೆ. ಇದು ಮೈಸೂರಿಗೆ ಹೋಗಿದ್ದು, ಆವಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಬಿಗ್ ಸೇಲ್ ಅಂತ ಇತ್ತು ಬಿಗ್ ಬಜಾರಲ್ಲಿ. ನನ್ನ ಮಗಳು ಹೇಳಿದ್ಲು, ತುಂಬ ಸೇಲಿದೆ ಅಮ್ಮ, 50-50 ಆಫರ್ ಇದೆ, ಬಾ ನೋಡು ಅಂತ ಕರ್ಕೊಂಡು ಹೋಗಿದ್ಲು. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬಾ ಆಫರ್ ಇತ್ತು, ನೋಡಿ ಖುಷಿ ಆಯಿತು. ಅಲ್ಲಿ ಬಟ್ಟೆಗಳೆಲ್ಲ ನೋಡಿ, ಮತ್ತು ಎಷ್ಟು ಅಂತಂದರೆ ಒಂದು 1200 ರೂಪಾಯಿದೆಲ್ಲ ಒಂದು 500-600ಕ್ಕೆಲ್ಲ ಸಿಗ್ತಾಯಿತ್ತು. ಮತ್ತು ಕ್ಲಾತು ಚೆನ್ನಾಗಿತ್ತು ಬಟ್ಟೆಗಳೆಲ್ಲ. ಆದರೆ ನಮ್ಮ ಇದು ಒಂದು ಆಫರ್ ಬಿಟ್ಟಿರೋದೆಲ್ಲ ಏನಾಯಿತು ಅಂತಂದರೆ, ಅದು ಸ್ಟಾಕ್ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಸ್ಟಾಕು ಖಾಲಿ ಆಗಿತ್ತು ಅನ್ನೋದಕ್ಕಿಂತ ಕಲೆಕ್ಷನ್ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಎಲ್ಲದು ಹಾರಿಸ್ಕೊಂಡ್ಬಿಟ್ಟಿದ್ರು. ಆಗಲೇ ಒಂದು ವಾರ ಆಗಿತ್ತಂತೆ ಬಿಟ್ಟು. ನಾವು ಹೋಗಿದ್ದು ಲಾಸ್ಟ್ ಡೇ, ಭಾನುವಾರನೇ ಲಾಸ್ಟು. ಹಾಗಾಗಿ ನಾವು ಅವತ್ತು ಹೋದ್ವಾ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಕಲೆಕ್ಷನ್ ಇರಲಿಲ್ಲ, ಇತ್ತು, ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಅದು ಎಲ್ಲ ಇದಾಗಿತ್ತಲ್ಲ, ಅದು ಇರೋದನ್ನು ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲ ಇರೋ ಕಲರ್ ಇತ್ತು, ಏನಕ್ಕೆ ತೊಗೊಳ್ಳೋದು ಅಂತ ಅಂದ್ಕೊಂಡು ನೋಡ್ತಾ ಇರ್ಬೋದು. ಇದೆಲ್ಲ 1200, 1500, 2000 ಹಿಂಗೆಲ್ಲ ಇದೆ. ಇದಕ್ಕೆ ಆಫರ್ ಇಲ್ಲ. ಚೆನ್ನಾಗಿದೆ, ಬಟ್ ಆಫರ್ ಇಲ್ಲ ಇದಕ್ಕೆ, ಈ ಥರ. ಹಾಗಾಗಿ ಹಾಗೆ ನೋಡ್ಕೊಂಡು ಬಂದಂಗಾಯಿತು ಅಷ್ಟೇ. ಇನ್ನೊಂದು ಸರಿ ಯಾವಾಗಾರ ಬಂದಾಗ ತೊಗೊಳ್ಳೋಣ ಬಿಡು ಅಂತ ಅಂದ್ಕೊಂಡು ನನ್ನ ಮಗಳು 2 ತೊಗೊಂಡ್ಲು ಅಷ್ಟೇ. ನಾನೊಂದು ತೊಗೊಂಡೆ. ಗ್ರೋಸರೀಸ್ ಕೂಡ ತುಂಬಾ ಕಡಿಮೆ ಬಿಟ್ಟಿದ್ರು. ನಾನೊಂದು ಶಾಂಪು ತೊಗೊಂಡೆ, 1 ಲೀಟ್ರದ್ದು. ಅದನ್ನು ಡವ್ ಶಾಂಪು 1200 ರೂಪಾಯಿದು, 420 ರೂಪಾಯಿಗೇನೋ ಸಿಕ್ತು ನನಗೆ. ಎಲ್ಲ ಫುಲ್ ಆಫರ್ ಇತ್ತು. ಆದರೆ ನಾನು ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ತೊಗೊಂಡೆ ಅಷ್ಟೇ. ಅಲ್ಲಿಂದ ಯಾರು ಎತ್ಕೊಂಡ್ಬರ್ತಾರೆ. ಅದು ಬಿಟ್ಟು ನಾವು ಫಸ್ಟ್ ಮುಂಚೆನೇ ತಂದುಬಿಟ್ಟಿದ್ವಿ ನಾವು ಗ್ರೋಸರೀಸು. ಇದಾಗಿತ್ತು ಈ ಪುಟ್ಟ ವಿಡಿಯೋ. ಧನ್ಯವಾದಗಳು.